Hi guys, welcome back to my YouTube channel. ಮಲ್ಲೇಶ್ವರಮಲ್ಲಿದ್ದೀವಿ. ಶಾಪಿಂಗ್ಗೆ ಅಂತ ಹೋಯ್ತಾ ಇದ್ದೀವಿ. ಬೋರ್ ಆಯ್ತಾಯಿತ್ತು ಮನೆಯಲ್ಲಿ. ಇವಾಗ ನೋಡೋಣ ಬನ್ನಿ. ಇವಾಗ 2 ಶಾಪ್ ಸುತ್ಕೊಂಡು ಬಂದ್ವಿ. ಅಲ್ಲಿ ಯಾವುದು ಅಷ್ಟೊಂದು ಚೆನ್ನಾಗಿ ಅನಿಸಲಿಲ್ಲ. ಮಂತ್ರಿ ಸ್ಕ್ವೇರ್ ಹತ್ರ ಬಂದಿದ್ದೀನಿ. ಇವಾಗ ಒಳಗಡೆ ಹೋಗಿ ನೋಡಬೇಕು ಏನಾಗುತ್ತೆ ಏನು ಅಂತ. ಇದು ಕಾಸ್ಟ್ ನೋಡಿ ಗೈಸ್, ಇದಕ್ಕೆ ಅಷ್ಟು ಕೊಡೋಲ್ಲ. ಶಾಪಿಂಗ್ ಆಯಿತು. ತುಂಬ ಸುತ್ತಾಡಿ ಕೊನೆಗೂ ಸಿಗ್ತಾಯಿದೆ. ನೋಡೋಣ ಹೆಂಗೆ ಕಾಣಿಸುತ್ತೆ ಅದು ಅಂತ. ಇನ್ನೂ ಸರಿಯಾಗಿ ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ. ಮನೆಗೆ ಹೋಗಿ ಏನೇನಾಯಿತು ಎಲ್ಲ ಹೇಳ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಂದಿದ್ದೀವಿ, ಪಿಜ್ಜಾನು ಆರ್ಡ್ರ್ ಮಾಡಿದ್ದೀವಿ, ಬಂದೈತಿ. ತಿನ್ನೋದೊಂದೇ ಬಾಕಿ. ಆಮೇಲೆ 3:45 ಆಗೈತೆ. ನಾನು ಬೆಳಗ್ಗೆ 10:30 ಮನೆಗೆ ಬಿಟ್ಟಿದ್ದು. ಇವಾಗ 3:45 ಬಂದಿದ್ದೀನಿ. ನಡೆದು ಫುಲ್ಲು ಸುಸ್ತಾಗ್ಬಿಟ್ಟೈತೆ, ಕಾಲು ನೋಡ್ತೈತೆ. ಫೈನಲಿ ಬಟ್ಟೆ ಸಿಗಲ್ಲ ಅಂದ್ಕೊಂಡಿದ್ದೆ, ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ಟೆ ಸಿಕ್ತು. ಎಂತೂ ಬಟ್ಟೆ ತಗೋತಾಯಿದ್ದೆ ಬಟ್ಟೆ ಅಂತ ಅಂದು 8-9 ಡೇಸಲ್ಲಿ ನನ್ನ ಬರ್ತಡೇ ಅದಕ್ಕೋಸ್ಕರ ನಾನು ಬಟ್ಟೆ ತೊಗೊಂಡಿದ್ದು. ಬರ್ಡೇ ದಿನ ವ್ಲಾಗ್ ಮಾಡ್ತೀನಿ, ಅದರಲ್ಲಿ ಆ ಬಟ್ಟೆನ ತೋರಿಸ್ತೀನಿ. ಅದು ಬಿಟ್ಟರೆ ಒಂದು ನಮ್ಮ ಅಕ್ಕ ಕುರ್ತಾ ಕೇಳ್ತಾಯಿದ್ಲು, ಅದನ್ನು ತೊಗೊಂಡೆ. ಇದೆಲ್ಲ ಸುತ್ತಿ ಎಲ್ಲೂ ಸಿಗಲಿಲ್ಲ. ಆಮೇಲೆ ತಿರ್ಗಾ ಅಲ್ಲೇ ಹತ್ರ ಅಲ್ವ ಮಂತ್ರಿ ಸ್ಕ್ವೇರು, ಅಲ್ಲಿಗೂ ಹೋಗಿ ಜೂಡಿಯೋದಲ್ಲಿ ನೋಡಿದ್ವಿ, ವೆಸ್ಟ್ ಸೈಡಲ್ಲಿ ನೋಡಿದ್ವಿ, R&Bಯಲ್ಲಿ ನೋಡಿದ್ವಿ. ಅಲ್ಲಂತೂ ಫುಲ್ ಜೂಡಿಯೋಲ್ಲಂತೂ ನನಗೆ ಇಷ್ಟ ಆಗೋದು ಏನೂ ಇರಲಿಲ್ಲ. ಅಲ್ಲಂತೂ ಫುಲ್ಲು ಕಲೆಕ್ಷನ್ ಎಲ್ಲ ಖಾಲಿ ಆಗಿಬಿಟ್ಟೈತೆ, ಸೇಲ್ ಆಗಿಬಿಟ್ಟು. ಅದಾದಮೇಲೆ ವೆಸ್ಟ್ ಸೈಡಲ್ಲಿ ಫುಲ್ಲು ನಮ್ಮ ಬಜೆಟ್ಗಿಂತ ಜಾಸ್ತಿ ಅದು. R&B ಅಂತೂ ಕೇಳಲೇಬೇಡಿ. ಅಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಬಂದು ತಿರ್ಗಾ ಮಲ್ಲೇಶ್ವರಂ ಸ್ಟ್ರೀಟ್ಗೆ ಹೋಗಿ ಅಲ್ಲಿ ಅಂಗಡಿಗೆ ಒಂದೊಂದು ಅಂಗಡಿನೇ ನೋಡಿ ಕಾಲೆಲ್ಲ ನೋಯ್ತೈತಿ. ಅದಾದಮೇಲೆ ಫೈನಲಿ ಒಂದು ಅಂಗಡಿ ಸಿಕ್ತು. ನನ್ನ ಫ್ರೆಂಡು ಅಲ್ಲೈತೆ ನೋಡಿ ಚೆನ್ನಾಗೈತೆ ಅಂತ ಕರ್ಕೊಂಡು ಹೋದ್ಲು. ಆದರೆ ನೋಡಿದ್ದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಇನ್ನೊಂದು ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಅದಾದಮೇಲೆ ಡಾಮಿನೋಸ್ಗೆ ಹೋಗಿದ್ವಿ, ಅಲ್ಲಿ ತಿಂದ್ವಿ. ಆಮೇಲೆ ಅವರು ಹಂಗೆ ಹೋದ್ರು, ನಾನು ಹಿಂಗೆ ಬಂದೆ. ಆಮೇಲೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಅಪ್ಪ ಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಅದು ಹೆಂಗೆ ಅನಿಸ್ತೈತೆ ಅವರಿಗೆ ಅಂತ ಕೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಅಮ್ಮ ಬರೋದು ಇನ್ನು ನೈಟ್ ಆಗುತ್ತೆ, 8 ಆಗ್ಬೋದು. ಆವಾಗ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ನನ್ನ ಬ್ಲಾಗ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಒಂದು ವೀಡಿಯೋಗೇ ತುಂಬ ಜನ ಚೆನ್ನಾಗಿ ಬಂದೈತೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ಗೈಸ್. ಅಷ್ಟೇ, ಇನ್ನೇನು ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಟ್ ಟೇಕ್ಸ್ ಟೈಮ್. ಏನೇ ಮಾಡಬೇಕಂದ್ರೂ ಅದು ತುಂಬ ಟೈಮ್ ತಗೊಳ್ಳಿ, ಬರೋದಿಲ್ಲ. ಆದಷ್ಟು ಬೇಗ ಏನೋ ಒಂದು ಆಗಲಿ. ಅಮ್ಮನ ಕೇಳೋಣ. ಅಮ್ಮ ಹೆಂಗೆ ಅನಿಸ್ತೈತೆ? ಸೂಪರ್ ಅನಿಸ್ತು ಮೊನ್ನೆ. ಹೆಂಗೈತೆ ವಿಡಿಯೋ? ನಾನು ತುಂಬ ದಿವಸದಿಂದ ಹೇಳ್ತಿದ್ದೆ ಯೂಟ್ಯೂಬ್ ಚಾನಲ್ ಮಾಡೋ, ಎಲ್ಲರೂ ಅಪ್ಲೋಡ್ ಮಾಡ್ತಿದ್ದಾರೆ. ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾಯಿತ್ತು, ನನ್ನ ಮಕ್ಳು ಯಾಕೆ ಮಾಡ್ತಾಯಿಲ್ಲ ಅಂತ ಅನ್ನಿಸ್ತಾಯಿತ್ತು. ಬಟ್ ಇವತ್ತು ನೋಡಿ ತುಂಬ ಖುಷಿಯಾಯಿತು. ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀನು ಅಪ್ಲೋಡ್ ಮಾಡಿ, ತುಂಬ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿ ನೀನೇ ಮಾಡಿದ್ದು ಅಂತ ನನಗೆಲ್ಲೋ ಒಂದು ಕಡೆ ಡೌಟ್ ಅನ್ನಿಸ್ತಾಯಿತ್ತು. ಆಮೇಲೆ ನೀನೇ ಮಾಡಿದ್ದು. ನೀನು ಫಸ್ಟು ತುಂಬ ಹೆದರ್ತಿದ್ದೆ, ಬಟ್ ಇವಾಗ ಮಾತಾಡೋ ಸ್ಕಿಲ್ಸು, ಮಾತಾಡೋ ರೀತಿ ತುಂಬ ಚೇಂಜ್ ಆಗಿಬಿಟ್ಟಿದೆ. ತುಂಬ ಖುಷಿ ಆಯಿತು. ನನ್ನ ತುಂಬ ಫಸ್ಟ್ ಇಯರ್ ಕಾಲೇಜ್ ಡೇಸಿಂದ ಹೇಳ್ತಾನೆ ಬಂದೆ ನಾನು, ಯೂಟ್ಯೂಬ್ ಚಾನಲ್ ಮಾಡಿ, ಎಲ್ಲರೂ ರೀಲ್ಸ್ ಮಾಡ್ತಿದ್ದಾರೆ, ಲ್ಯಾಕ್ಸ್ ಮಾಡ್ತಿದ್ದಾರೆ ಮಾಡಿ ಅಂತ. ಈಗ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಾನು ದೊಡ್ಡ ಮಗಳಿಗೆ ಒಂದು ಅಪ್ರಿಷಿಯೇಟ್ ಮಾಡಬೇಕು. ನಿನ್ನನ್ನು ಈ ಥರ ಸೈಲೆಂಟಾಗಿದ್ದವಳನ್ನ ಈ ಥರ ತಂದು ನಿಲ್ಲಿಸಿದ್ದೆ ಅವಳು.
ತುಂಬ ಖುಷಿ ಆಯಿತು. ನನ್ನ ಮಗಳು ದೊಡ್ಡ ಮಗಳ ಮೇಲೆ ನನಗೆ ತುಂಬ 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 ಖುಷಿ ಆಗುತ್ತೆ. ಚಿಕ್ಕ ಮಗಳ ಬಗ್ಗೆ ಅವಳು ಇಷ್ಟು ಬದಲಾಗಿದ್ದಕ್ಕೆ ನನ್ಗೆ ವೆರಿ ಸೋ ಹೆಂಗೈತೆ ಪಾಪ? ತುಂಬ ಚೆನ್ನಾಗಿದೆ. ಹ್ಞೂ, ಆಮೇಲೆ ಹೆಂಗನ್ಸ್ತೈತೆ? ನನ್ನ ಮಗಳು ಈ ಥರ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಸ್ವಲ್ಪ ಚೂಟಿ ಆಗು ಅಂತೇಳಿ ಇವಾಗ ನಾವು ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ. ತುಂಬ ಧೈರ್ಯ ಇದೆ. ಚೆನ್ನಾಗಿ ಮಾಡು, ಚೆನ್ನಾಗಿ ಮಾಡು. ಆಮೇಲೆ ಬೆಸ್ಟ್. ಇನ್ನೇನೇನು ಹೇಳ್ತೀರಾ ನಿಮ್ಮ ಮಗಳ ಬಗ್ಗೆ? ಇನ್ನು ಮುಂದಿನ ಫ್ಯೂಚರು ಗೊತ್ತಾಗುತ್ತೆ. ಗೊತ್ತಾಯ್ತಾ? ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನೂ ಇಲ್ಲ ಅಷ್ಟೇ. ಬೆಲ್ ಬಟನ್ ಒತ್ತಿದೆ.